ನಮಸ್ತೆ ವೀಕ್ಷಕರೇ, ಆಸೆ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವೀಕ್ಷಕರೇ, ಇಲ್ಲಿ ಅಜ್ಜಿ ಹೇಳ್ತಿದ್ದಾರೆ, ನೋಡಿ ಈ 3 ಜನದಲ್ಲಿ ನೀವು ಯಾರು ನನಗೆ ಫಸ್ಟು ಸಿಹಿ ಸಿದ್ದಿನ ಕೊಡ್ತೀರೋ, ಯಾರು ಮಗುನ ತಂದು ಕೊಡ್ತೀರೋ ಆ ಮಗುಗೆ ನನ್ನ ಹತ್ರ ಇರೋ ಜಮೀನನ್ನ ನಾನು ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಇದ್ದನು 3 ಜನನೂ ನಾವು ಸಿಹಿ ಸಿದ್ದಿ ತೊಗೊಂಬಂದರೆ ಏನು ಮಾಡ್ತೀರಾ ಅಜ್ಜಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಗ ಎಲ್ರಿಗೂ ಕೂಡ ಗಿಫ್ಟನ್ನ ಕೊಡ್ತೀನಿ ಕಣೋ, ನಾನು ಉಡುಗೊರೆನ ಕೊಡ್ತೀನಿ ಅಂತೇಳಿ ಅಜ್ಜಿ ಹೇಳ್ತಾ ಇರ್ತಾರೆ. ಹೀಗೆ ಎಲ್ಲರೂ ಕೂಡ ಖುಷಿಯಾಗಿ ನಾವು ಆ ಜಮೀನನ್ನ ತೊಗೊಬೇಕು ಅಂತ ಆಸೆಯಿಂದ ಇರ್ತಾರೆ. ಇನ್ನೊಂದು ಕಡೆ ಆಯಿತು ಬಿಡಜ್ಜಿ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ. ಆಮೇಲೆ ಅವರು ನಾಳೆ ನಾನು ಹೋಗ್ತಾ ಇದ್ದೀನಿ, ಜಮೀನಲ್ಲಿ ತುಂಬ ಕೆಲಸ ಇದೆ, ನೀವೆಲ್ಲರೂ ಕೂಡ ಹಬ್ಬಕ್ಕೆ ಬರಬೇಕು ಅಂತ ಹೇಳ್ತಿರ್ತಾರೆ. ಇಷ್ಟು ಬೇಗ ಯಾಕಜ್ಜಿ ಹೋಗ್ತಾ ಇದೆಯಾ ಅಂತೇಳಿ ಸೂರ್ಯ ಕೇಳ್ತಾ ಇರ್ತಾನೆ. ಇಲ್ವೋ ಅಂತೇಳಿ ಹೇಳಬೇಕಾದ್ರೆ ಅಲ್ಲಿ ಶಾಂತಿ ಫೇಸಲ್ಲಿ ನಗು ತುಂಬ ಖುಷಿ ಆಗ್ತಾ ಇರುತ್ತೆ ಅವಳಿಗೆ. ಅಮ್ಮ ಅಂದರೆ ಅತ್ತೆ ಬೇಗ ಹೋಗ್ತಾ ಇದ್ದಾರಲ್ಲ ಅಂತ ಹೇಳಿ. ಆಗ ಅಜ್ಜಿ ಹೇಳ್ತಿದ್ದಾರೆ, ಶಾಂತಿ, ನಿನ್ನ ಮುಖದಲ್ಲಿ ಖುಷಿ ನೋಡೆ ನಾನು ಬೇಗ ಹೋಗ್ತಾ ಇದ್ದೀನಿ ಅಂತ. ಹೇಗೂ ಅಲ್ಲಿ ಬರ್ತೀಯಲ್ಲ ಬಾ, ಅಲ್ಲಿ ನಿನ್ನ ವಿಚಾರಿಸ್ಕೊತೀನಿ ಊರಲ್ಲಿ ಅಂತೇಳಿ ಹೇಳ್ತಿರ್ತಾರೆ. ಇನ್ನು ಬೆಳಕಾಗುತ್ತೆ, ಊರಿಗೆ ರೆಡಿ ಆಗ್ತಾ ಇದ್ದಾರೆ ಅಜ್ಜಿ. ಆಚೆ ನಿಂತ್ಕೊಂಡಿರ್ತಾರೆ ಶಾಂತಿ ಮತ್ತು ಮನೋಜ ಎಲ್ಲರೂ ಕೂಡ. ಆಗ ಅಜ್ಜಿ ಬರ್ತಾ ಇದ್ದಾರೆ. ಬಂದು ಎಲ್ಲರೂ ಕೂಡ ಆಶೀರ್ವಾದ ತೊಗೊಳೋ ಟೈಮಲ್ಲಿ ರವಿ ಮತ್ತು ಶ್ರುತಿ ಬಂದಿರ್ತಾರೆ. ಅಜ್ಜಿ, ನೀವು ಯಾಕೆ ಇಷ್ಟು ಬೇಗ ಓಡ್ತಾ ಇದ್ದೀರಾ, ನೀವು ನನ್ನ ಫೇವ್ರೇಟ್ ಅಜ್ಜಿ, ಇಲ್ಲಿವರೆಗೂ ಕೂಡ ನನಗೆ ಯಾರೂ ಕೂಡ ಅಜ್ಜಿ ತಾತ ಅನ್ನೋರಿರಲಿಲ್ಲ, ನೀವು ಇದ್ದೀರಾ, ನೀವು ಎಷ್ಟೊಂದೆಲ್ಲ ನನಗೆ ಹೇಳ್ಕೊಡ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಿರ್ತಾರೆ. ಹೌದಮ್ಮ, ನಮ್ಮಮ್ಮ ಯಾವಾಗಲೂ ಕೂಡ ಹಾಗೇನೆ, ಯಾವಾಗಲೂ ಏನು ವಿಚಾರ ಅನ್ನೋದನ್ನ ಹೇಳ್ಕೊಡ್ತಾ ಇರ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ರಂಗನಾಥ್ ಅವರು. ಇನ್ನೊಂದು ಕಡೆ ಮೀನಾ ಎಲ್ಲೋ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಕೇಳ್ತಿದ್ದಾರೆ. ಮೀನಾ ಅದೇನೋ ನಿನಗೆ ಪ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೂರ್ಯ ಹೇಳ್ತಿದ್ದಾನೆ. ಸೂರ್ಯ ಅವಾಗ ರೂಮಲ್ಲಿ ನೋಡ್ತಾ ಇದ್ದರೆ ಮೀನಾ ಶಾಲ್ನ ತಕ್ಕೊಡ್ತಾ ಇರ್ತಾರೆ. ಅಲ್ಲಿಗೆ ಬಂದು ಅಜ್ಜಿ ಕೇಳ್ತಿದ್ದಾರೆ, ಏನೇ ಮೀನಾ, ನಿನ್ನ ಗಂಡ ಏನಾದರೂ ಸಾಲಾಗಿಲ್ಲ ಜಾಸ್ತಿ ಮಾಡ್ಕೊಂಡಿದ್ದಾನ ಹೇಳು. ಏನು ಕೂಡ ನನ್ನ ಹತ್ರ ಈ ವಿಷಯದ ಬಗ್ಗೆ ಸೂರ್ಯ ನನ್ನ ಹತ್ರ ಮಾತಾಡಲ್ಲ, ಅದಕ್ಕೆ ನಿನ್ನನ್ನು ಕೇಳ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಇಲ್ಲ, ಸಾಲಾಗಿಲ್ಲ, ಏನೂ ಮಾಡ್ಕೊಂಡಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಮತ್ತು ಕೈಗೆ ಬಳೆ ಮಾತ್ರ ಎಡೆದಾಡ್ಕೊಂಡಿದ್ಯಾ, ಸರ ಏನೂ ಹಾಕ್ಕೊಂಡಿಲ್ಲ ಅಂತ ಹೇಳಿ ಕೇಳ್ತಿದ್ದಾರೆ. ಹಾಗೆಲ್ಲ ಏನಿಲ್ಲ ಅಜ್ಜಿ, ಒಳಗೆ ಎತ್ತಿಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಿದ್ದಾಳೆ ಮೀನಾ. ನಿನ್ನ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ ಕೇಳ್ತಿದ್ದಾರೆ ಅಜ್ಜಿ. ಆವಾಗ ಮೀನಾ ಸತ್ಯನ ಹೇಳಬೇಕಾಗುತ್ತೆ. ಅತ್ತೆ ಇದನ್ನೆಲ್ಲ ಇಸ್ಕೊಂಡ್ರು, ನನ್ನ ಸರ ಆಗಲಿ ಮಾಂಗಲ್ಯ ಆಗಲಿ ಎಲ್ಲ ಇಸ್ಕೊಂಡು ಒಳಗಿಟ್ಕೊಂಡಿದ್ದಾರೆ ಅಂತೇಳಿ ಅಜ್ಜಿಗೆ ಹೇಳ್ತಾ ಇದ್ದಾರೆ. ಇದರಿಂದ ಆ ಶಾಂತಿ ಹೇಗೆ ಅಂತ ನನಗೆ ಗೊತ್ತು, ನಿನಗೆ ಒಡವೆನ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಅಜ್ಜಿ ಹೇಳ್ತಿದ್ದಾರೆ. ಅಜ್ಜಿ ಸೂರ್ಯನ ಕರೆದು, ಏನೋ ಸೂರ್ಯ, ಈಗೇನ ನಿನ್ನ ಹೆಂಡ್ತಿನ ನೋಡ್ಕೊಳೋದು, ಏನೋ ಅವಳು ಕೋಲ್ಡಲ್ಲಿ 1 ಗ್ರಾಮ್ ಕೂಡ ಮಾಂಗಲ್ಯ ಸರ ಇಲ್ವಲ್ಲೋ ಅಂತೇಳಿ ಹೇಳ್ತಿರ್ತಾರೆ. ಇದೆಲ್ಲ ನಿನ್ನ ಸೊಸೆ ಕಿತಾಪತಿ ಅಜ್ಜಿ ಅಂತ ಹೇಳಿ ಸೂರ್ಯ ಹೇಳ್ತಿದ್ದಾನೆ. ನೀನು ತೆಕ್ಕೊಡ್ಬೇಕು ತಾನೇ ಅಂದಾಗ, ನನ್ನ ಹತ್ರ ಈಗ ದುಡ್ಡಿಲ್ಲ ಅಜ್ಜಿ ಅಂತೇಳಿ ಹೇಳ್ತಿರ್ತಾರೆ. ಸರಿ ಬಿಡು, ನನ್ನ ಹತ್ರ ಇದೆ, ನಾನು ಕೊಡಿಸ್ತೀನಿ, ನಾನು ಮಾಡಿಸ್ತೀನಿ ಅಂತೇಳಿ ಹೇಳ್ತಿರ್ತಾರೆ. ಆಗ ಅಲ್ಲಿ ಮೀನಾ ಇದ್ದಳು, ಬೇಡ ಅಜ್ಜಿ, ನಾನು ಸವಾಲಾಗಿ ಬಂದಿದ್ದೀನಿ, ನನ್ನ ಗಂಡನ ಹತ್ರನೇ ನಾನು ಒಡವೆನ ಮಾಡಿಸ್ಕೊತೀನಿ ಅಂತ ಹೇಳಿ ಅಲ್ಲಿ ಮೀನಾ ಹೇಳ್ತಿರ್ತಾರೆ. ಹಾಗೆ ಅಲ್ಲಿ ಆಚೆ ಬರ್ತಾ ಇದ್ದಾರೆ, ನಾನು ಮೀನನಿಗೆ ಒಡವೆನ ತಂದುಕೊಡ್ತೀನಿ ಅಂತೇಳಿ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಅಜ್ಜಿನ ಮಾತು ಕೇಳಿ ಇಲ್ಲಿ ಶ್ರುತಿಗೆ ಆಗಿರಲಿ, ಅದರಲ್ಲೂ ಕೂಡ ರೋಹಿಣಿಗೆ ತುಂಬ ಸಿಟ್ಟು ಬರ್ತಾ ಇರುತ್ತೆ. ಅಜ್ಜಿಯಿಂದ ಅವಳು ಒಡವೆನ ಇಸ್ಕೊತಾ ಇದ್ದಾಳಲ್ಲ ಅಂತ ಹೇಳಿ. ಇನ್ನು ಹೋಗ್ಬೇಕಾದ್ರೆ ಎಲ್ರಿಗೂ ಕೂಡ ಗಿಫ್ಟ್ ಕೊಡಬೇಕು ಅಂತ ಎಲ್ರಿಗೂ ದುಡ್ಡನ್ನ ಕೊಡ್ತಾ ಇದ್ದಾರೆ. ಆ ಬ್ಯಾಗ್ನ ಸೂರ್ಯ ಹಾಕ್ಕೊಂಡಿರ್ತಾರೆ. ಆ ಬ್ಯಾಗಿಂದ ಎಲ್ರಿಗೂ ಕೂಡ 1,000 ರೂಪಾಯಿ ದುಡ್ಡನ್ನ ಕೊಡ್ತಾ ಇರ್ತಾರೆ. ರೋಹಿಣಿ ಮತ್ತು ಮನೋಜ ಬರ್ತಿದ್ದಾರೆ. ಆಶೀರ್ವಾದ ತೊಗೊಬೇಕಾದ್ರೆ 1,000 ರೂಪಾಯಿ ದುಡ್ಡನ್ನ ಕೊಡ್ತಾ ಇದ್ದಾರೆ. ರೋಹಿಣಿ ಬೇಡ ಅಂತಿದ್ದಾರೆ, ಆದರೂ ತೊಗೊಳಮ್ಮ ಅಂತೇಳಿ ಕೊಡ್ತಿದ್ದಾರೆ. ಮನೋಜ್ ಅದನ್ನ ಇಸ್ಕೊಂಡು, ನಾನು ಆಮೇಲೆ ಕೊಡ್ತೀನಿ ಅಜ್ಜಿ ಅಂತ ಹೇಳಿ ಇಸ್ಕೊಂಡು ಒಳಗಿಟ್ಕೊತಿದ್ದಾನೆ. ಇನ್ನೊಂದು ಕಡೆ ಸೂರ್ಯ, ಬಾ ನಿನ್ನ ಮನೆ ತನಕ ಬಿಟ್ಟು ಬರ್ತೀನಿ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಬೇಡ ಕಣೋ, ನಿನಗೆ ಕಾರ್ ಇದೆಯಲ್ಲ, ದುಡಿಯೋ ವಯಸ್ಸಲ್ಲಿ ಯಾಕೆ ನನ್ನನ್ನು ಅಲ್ಲಿಂದ ತನಕ ಬಿಟ್ಟು ಬರ್ತೀಯ, ನೀನು ದುಡಿಬೇಕು, ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡಬೇಕು ಅಂತ ಹೇಳಿ ಸೂರ್ಯನಿಗೆ ಹೇಳ್ತಾ ಇರ್ತಾರೆ. ಆಗ ನೀನು ತಾನೇ ಕಾರ್ ಕೊಡಿಸಿರೋದು ಅಜ್ಜಿ, ನಿನ್ನನ್ನು ಡ್ರಾಪ್ ಬಿಡೋದ್ರಲ್ಲಿ ಏನಿದೆ ಬಾ ಅಂತೇಳಿ ಹೇಳ್ತಿರ್ತಾರೆ. ಬೇಡ, ನನ್ನ ಬಸ್ ಸ್ಟ್ಯಾಂಡಿಗೆ ಬಸ್ ಹತ್ಸಿದ್ರೆ ಸಾಕು, ಅಲ್ಲಿಂದ ನಾನು ಹೋಗ್ತೀನಿ ಅಂತ ಹೇಳಿ ಸೂರ್ಯನಿಗೆ ಹೇಳ್ತಾ ಇದ್ದಾರೆ. ಹಾಗೆ ಮಾಡ್ತೀನಿ ಬಾ ಅಜ್ಜಿ ಅಂತ ಹೇಳಿ ಸೂರ್ಯನ ಕರ್ಕೊಂಡು ಸೂರ್ಯನ ಜೊತೆ ಅಜ್ಜಿನೂ ಕೂಡ ಹೋಗ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ರಜಾ ಹಾಕಿ ಬರಬೇಕಮ್ಮ, ನೋಡಮ್ಮ ಬ್ಯೂಟಿಷಿಯನ್ನು, ನೀನು ರಜಾ ಗಿಜಾ ಹಾಕಲ್ಲ ಅಂತ ಹೇಳಿ ಹೇಳೋದಕ್ಕೆ ಹೋಗ್ಬೇಡ, ಸರಿನಾ, ಆಯಿತಾ, ಬಂದುಬಿಡು ಅಂತ ಹೇಳಿ ಹೇಳ್ತಾ ಇದ್ದಾರೆ.
ಇನ್ನೊಂದು ಕಡೆ ರಾತ್ರಿ ಆಗುತ್ತೆ, ಎಲ್ಲರೂ ಮಲಗೋದಕ್ಕೆ ಹೋಗ್ತಿದ್ದಾರೆ. ಆಗ ಇಲ್ಲಿ ಶಾಂತಿ ಬರ್ತಾ ಇದ್ದಾಳೆ. ತಗೊಳ್ಳಿ ಹಾಲು ಕುಡೀರಿ ಅಂತೇಳಿ ರಂಗನಾಥ್ಗೆ ಕೊಡ್ತಾ ಇದ್ದಾರೆ. ಬೇಡವೇ, ನನಗೇನು ಮೇಲೆ ಹಾಲೇನು ಬೇಡ, ಮನೆಯಲ್ಲಿ ತುಂಬ ಜನ ಆಗಿದ್ದಾರೆ, ತುಂಬ ಖರ್ಚು ವೆಚ್ಚ ಜಾಸ್ತಿ, ಎಲ್ರಿಗೂ ಕೂಡ ನೋಡಿ ಅಳೆದು ಕೊಡಬೇಕಾಗಿದೆ. ಇದನ್ನು ಉಳಿಸಿದ್ರೆ ಬೆಳಗ್ಗೆ ಕಾಫಿ ಟೀಗೆ ಏನಾದರೂ ಆಗ್ಬೋದೇನೋ, ನನಗೆ ಬೇಡ ಅಂತೇಳಿ ಹೇಳ್ತಿದ್ದಾರೆ. ಅಯ್ಯೋ ರೀ, ನೀವೀಗೆಲ್ಲ ಮಾತಾಡಬೇಡಿ, ನಿಮಗೆ ಮೊದಲೇ ಹುಷಾರಿಲ್ಲ, ಸುಮ್ಮನೆ ತೊಗೊಳ್ಳಿ, ಇದನ್ನು ಕುಡಿದ್ರೆ ನಿಮಗೆ ತುಂಬ ಇನ್ನು ಮಲಗೋದಕ್ಕೆ ನಿದ್ದೆ ಬರುತ್ತೆ ಚೆನ್ನಾಗಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇನೇ ಆಗಿರಲಿ ಬೇಡವೇ ಅಂತೇಳಿ ಹೇಳ್ತಾ ಇದ್ದಾರೆ. ನಿಮ್ಮ ಪೆನ್ಷನ್ ದುಡ್ಡಲ್ಲಿ ನಾವು ಸ್ವಲ್ಪ ದುಡ್ಡನ್ನ ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ ಅಂತೇಳಿ ಶಾಂತಿ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ರೋಹಿಣಿ ಕೂಡ ಅಲ್ಲಿಗೆ ಬರ್ತಾ ಇದ್ದಾಳೆ. ಇನ್ನೊಂದು ಕಡೆ ಶ್ರುತಿ ತುಂಬ ಸೊಳ್ಳೆ ಇರೋದ್ರಿಂದ ಸೊಳ್ಳೆ ಬ್ಯಾಟ್ನ ಇಟ್ಕೊಂಡು ಸೊಳ್ಳೆನ ಹೊಡಿತಾ ಇರ್ತಾಳೆ. ಅವಳು ತುಂಬ ಡ್ರೆಸ್ನ ಫ್ಯಾನ್ಸಿ ಡ್ರೆಸ್ನ ಹಾಕ್ಕೊಂಡಿರೋದ್ರಿಂದ ರಂಗನಾಥ್ನ ಅವರು ನೋಡಿ ರಂಗನಾಥ್ ಹಾಗೆ ಸೈಡ್ಗೆ ನಿಂತ್ಕೊತಾರೆ. ಯಾಕಂದರೆ ಅವ್ರಿಗೂ ಕೂಡ ತುಂಬ ಮುಜುಗರ ಆಗುತ್ತೆ. ಹಾಗೆ ಸೈಡಲ್ಲಿ ನಿಂತ್ಕೊತಾ ಇದ್ದಾರೆ. ಯಾಕೆ ಇವರು ಆ ಕಡೆ ಮುಖ ಮಾಡ್ಕೊಂಡು ನಿಂತ್ಕೊಂಡ್ರಲ್ಲ ಅಂತ ಶಾಂತಿ ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಶ್ರುತಿ ಬರ್ತಾ ಇದ್ದಾಳೆ. ನೋಡ್ಬಿಟ್ಟು ಏನಮ್ಮ ನಿನ್ನ ವ್ಯವಸ್ಥೆ ಇದು, ಯಾಕಮ್ಮ ಈಗ ಓಡಾಡ್ತಾ ಇದೆಯಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅತ್ತೆ, ಏನು ವ್ಯವಸ್ಥೆ, ತುಂಬ ಸೊಳ್ಳೆ ಇದೆ, ಅದಕ್ಕೆ ಸೊಳ್ಳೆನ ಬ್ಯಾಟಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಆಗ ಇಲ್ಲಿ ಬಂದ್ಬಿಟ್ಟು ಸೈಡ್ಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ.